ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ರಿಗೂ ಲಕ್ಷ್ಮೀ ನಾಯ್ಕ್ ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಏನ್ ಮಾಡೋಣಪ್ಪ ಅಂದ್ರೆ ದ್ವಿತೀಯ PUCಯ ಅಧ್ಯಾಯ 3 ಯಾವ್ದಪ್ಪ ಅಂದ್ರೆ ಸಿಂಧು ನಾಗರಿಕತೆ. ಈ ಸಿಂಧು ನಾಗರಿಕತೆಯನ್ನ ನಾವು ಸ್ವಲ್ಪ ತಿಳ್ಕೊಂಡು ಬರೋಣ. ಹಂಗಾರೆ ಈ ಸಿಂಧು ನಾಗರಿಕತೆ ಅನ್ನೋದು ಏನು? ಈ ಎಲ್ಲ ನಾಗರಿಕತೆ ಯಾವ್ಯಾವಪ್ಪ ಅಂದ್ರೆ ಚೀನಾ ನಾಗರಿಕತೆ ಆಗಿರ್ಬೋದು, ಆಮೇಲೆ ಮೆಸೊಪೊಟೇಮಿಯಾ ನಾಗರಿಕತೆ ಆಗಿರ್ಬೋದು, ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ರೋಮ್ ನಾಗರಿಕತೆ ಆಗಿರ್ಬೋದು, ಈ ಎಲ್ಲ ನಾಗರಿಕತೆಗಳಿಗೆ ಹೋಲಿಸಿದ್ರೆ ಅತ್ಯಂತ ವಿಶಿಷ್ಟವಾದ, ಅತ್ಯಂತ ಶಿಸ್ತುಬದ್ಧಾದ, ಅತ್ಯಂತ ಅಚ್ಚುಕಟ್ಟಾದ ಒಂದು ನಾಗರಿಕತೆ ಅಂತ ಹೇಳಿ ನಾವು ಹೇಳ್ಬೋದು ಈ ನಮ್ಮ ಸಿಂಧು ನಾಗರಿಕತೆಯನ್ನು. ನಮ್ಮ ಸಿಂಧು ನಾಗರಿಕತೆ ಅಂತ ನಾ ಎದಕ್ಕೆ ಹೇಳತ್ತೇನಪ್ಪ ಅಂದ್ರೆ ಇದು ಭಾರತ ದೇಶದ ನಾಗರಿಕತೆ. ಪ್ರಾಚೀನ ಭಾರತ ಏನ್ ಅಸ್ತಿತ್ವದಲ್ಲಿ ಇತ್ತಲ್ರಿ, ಅಂದ್ರೆ ಸ್ವತಂತ್ರಕ್ಕೂ ಪೂರ್ವದಲ್ಲಿ ಪಾಕಿಸ್ತಾನ ಒಂದು ಭಾರತ ವಿಭಜನೆ ಆಗೋಕ್ಕಿಂತಲೂ ಮುಂಚೆ, ಅಂದ್ರೆ ಪಾಕಿಸ್ತಾನ ಭಾರತದಲ್ಲಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಪ್ರಾಚೀನ ಭಾರತದಲ್ಲಿ ಇದು ಬೆಳಕಿಗೆ ಬಂದಂತಹ ಒಂದು ನಾಗರಿಕತೆ ಅಂತ ಹೇಳ್ಬೋದು. ಯಾವಾಗಪ್ಪ ಅಂದ್ರ 1856ರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಸಿಂಧ್ ಅಂತಕ್ಕಂತ ಪ್ರದೇಶದಲ್ಲಿ ರೈಲು ಮಾರ್ಗವನ್ನ ಹಾಕ್ತಿದ್ದರ್ರಿ. ಸಿಂಧ್ ಅಂತಕ್ಕಂತ ಪ್ರದೇಶದಲ್ಲಿ ರೈಲು ಮಾರ್ಗವನ್ನ ಹಾಕ್ತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದು ಮುದ್ರೆಗಳು ಮತ್ತು ಇಟ್ಟಿಗೆಗಳು ಸಿಕ್ಕು. ಅಂತ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರ ಸಂಶೋಧನೆಗಳ ನಡೆದು ಅವಾಗ ಬೆಳಕಿಗೆ ಬಂದದ್ದು ಯಾವ್ದಪ್ಪ ಅಂದ್ರ ನಮ್ಮ ಸಿಂಧು ನಾಗರಿಕತೆ. ಮುಂದೆ 1862ರಲ್ಲಿ ಜನರಲ್ ಕನ್ನಿಂಗ್ಹ್ಯಾಮ್ ಅನ್ನೋರು ಕೆಲವೊಂದು ಏನ್ ಮಾಡಿದ್ರಪ್ಪ ಅಂದ್ರೆ ಮುದ್ರೆಗಳನ್ನ ಬೆಳಕಿಗೆ ತಂದ್ರು, ಮುದ್ರೆಗಳನ್ನು ಪತ್ತೆ ಹಚ್ಚಿದ್ರು. ಯಾರು? ಜನರಲ್ ಕನ್ನಿಂಗ್ಹ್ಯಾಮ್ ಅನ್ನೋರು 1862ರಲ್ಲಿ. ಮುಂದ 1904ರಲ್ಲಿ ಏನಾಯ್ತಂದ್ರ ಲಾರ್ಡ್ ಕರ್ಜನ್ ಅವರು 1904ರಲ್ಲಿ ಲಾರ್ಡ್ ಕರ್ಜನ್ ಅವರು ಏನ್ ಮಾಡಿದ್ರಪ್ಪ ಅಂದ್ರ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿದ್ರು. ವಿದ್ಯಾರ್ಥಿಗಳ ನೆನಪಿರ್ಲಿ, ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾದದ್ದು ಯಾವಾಗಪ್ಪ ಅಂದ್ರ 1904ರಲ್ಲಿ. ಯಾರು ಸ್ಥಾಪನೆ ಮಾಡಿದ್ರು ಅಂದ್ರ ಲಾರ್ಡ್ ಕರ್ಜನ್ ಅವರು. ನೆನಪಿರ್ಲಿ ವಿದ್ಯಾರ್ಥಿಗಳಿಗೆ. ನೆಕ್ಸ್ಟ್ 1920ರಲ್ಲಿ ಏನಾಯ್ತಪ್ಪ ಅಂದ್ರ 1920ರಲ್ಲಿ ಮಹಾನಿರ್ದೇಶಕರಾದಂತಹ ಈ ಒಂದು ಭಾರತೀಯ ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕರಾದಂತಹ ಯಾರಪ್ಪ ಅಂದ್ರ ಸರ್ ಜಾನ್ ಮಾರ್ಷಲ್ ಅನ್ನೋರು. ಇವರು ಹಾಗೆ ಇವರೊಂದಿಗೆ ಇವರ ಸಿಬ್ಬಂದಿಗಳು ಅಂದ್ರೆ ಇವರೊಂದು ಟೀಮ್ ಎಲ್ಲರೂ ಕೂಡ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರ ಸಂಶೋಧನೆ ಮಾಡಿ ಇಲ್ಲಿ ಸಿಂಧು ನಾಗರಿಕತೆ ಐತಿ ಅನ್ನೋದನ್ನ ಪತ್ತೆ ಹಚ್ಚಿದ್ರು. ಅಂದ್ರ ಸಿಂಧು ನಾಗರಿಕತೆಯನ್ನ ಇವರ ಪತ್ತೆ ಹಚ್ಚಿದ್ರು. ಸಿಂಧು ನಾಗರಿಕತೆ ಯಾವಾಗಂದ್ರ 1920ರಲ್ಲಿ. ನೋಡ್ರಿ, 1856ರಲ್ಲಿ ಏನಾಯ್ತಂದ್ರ ರೈಲು ಮಾರ್ಗ ಹಾಕ್ತಕ್ಕಂತ ಸಂದರ್ಭದಲ್ಲಿ ಸಿಂಧ್ ಅಂತಕ್ಕಂತ ಪ್ರದೇಶದಲ್ಲಿ ಕೆಲವೊಂದು ಇಟ್ಟಿಗೆಗಳು ಕಂಡು ಬಂದು ಅದರ ಆಧಾರದ ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರ 1862ರಲ್ಲಿ ಜನರಲ್ ಕನ್ನಿಂಗ್ಹ್ಯಾಮ್ ಅನ್ನೋರು ಮುದ್ರೆಗಳನ್ನ ಪತ್ತೆ ಹಚ್ಚಿದ್ರು. ಮುಂದೆ 1904ರಲ್ಲಿ ಲಾರ್ಡ್ ಕರ್ಜನ್ ಅವರ ಭಾರತೀಯ ಪುರಾತತ್ವ ಇಲಾಖೆಯನ್ನ ಸ್ಥಾಪನೆ ಮಾಡಿ ಪುಣ್ಯ ಕಟ್ಕೊಂಡ್ರಿ. ಮುಂದೆ ಏನಾಯ್ತಂದ್ರ 1920ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರು, ಇವ್ರು ಯಾರಪ್ಪ ಅಂದ್ರೆ ಇದೇ ಭಾರತೀಯ ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕರು. ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸಿಂಧು ನಾಗರಿಕತೆಯನ್ನ ಪತ್ತೆ ಹಚ್ಚಿದ್ರು. ಮುಂದೆ 1921ರಲ್ಲಿ ಡಾಕ್ಟರ್ ಆರ್ ಬಿ ದಯಾರಾಮ್ ಸಹಾನಿ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರ ಹರಪ್ಪ ನಗರವನ್ನ ಕಂಡುಹಿಡಿದ್ರು. ನಿಮಗ್ ಕೇಳ್ತಾರ, ಹರಪ್ಪ ನಗರವನ್ನ ಸಂಶೋಧನೆ ಮಾಡಿದವರು ಯಾರು? ಹರಪ್ಪ ನಗರವನ್ನು ಪತ್ತೆ ಹಚ್ಚಿದವರು ಯಾರು ಕೇಳಿದ್ರಂದ್ರ ಡಾಕ್ಟರ್ ಆರ್ ಬಿ ದಯಾರಾಮ್ ಸಹಾನಿ ಅವರು. ಎಷ್ಟರಲ್ಲಿ ಕೇಳಿದ? 1920ರಲ್ಲಿ. ಇದು ಇಂಪಾರ್ಟೆಂಟ್, ನೆನಪಿರ್ಲಿ. ಹರಪ್ಪ ನಗರವನ್ನು ಯಾವಾಗ
ನಗರ ಯಾವಾಗ ಪತ್ತೆ ಹಚ್ಚಲಾಯಿತು ಹೌದಾ, ಈ ರೀತಿ ಕೇಳ್ತಾರೆ. ಅದೇ ರೀತಿಯಾಗಿ ಚಿನ್ನೋದಾರವನ್ನ ಯಾರು ಪತ್ತೆ ಹಚ್ಚಿದ್ರು, ಅವುಗಳೆಲ್ಲವನ್ನ ನಾವು ನೋಡೋಣ. ನೆಕ್ಸ್ಟ್ ನೋಡಿ, 1921ರಲ್ಲಿ ಡಾಕ್ಟರ್ ಆರ್ ವಿ ದಯಾರಾಮ್ ಸಹಾನಿಯವರು ಹರಪ್ಪ ನಗರವನ್ನ ಸಂಶೋಧನೆ ಮಾಡಿದರು. ಹಾಗಾದ್ರೆ ಈ ಹರಪ್ಪ ಅಂತಕ್ಕಂಥದ್ದು ಇವಾಗ ಪ್ರಸ್ತುತವಾಗಿ ಯಾವ ಒಂದು ಪ್ರದೇಶದಲ್ಲಿ ಐತಪ್ಪ ಅಂದ್ರೆ ಇದು ಪಾಕಿಸ್ತಾನದ ಪಶ್ಚಿಮ ಪಂಜಾಬಿನ ಎಲ್ಲೈತಪ್ಪ ಅಂದ್ರ ಮಾಂಟೆಗೋಮರಿ ಅಂತಕ್ಕಂತಹ ಜಿಲ್ಲೆಯಲ್ಲಿ ಏನ್ ಮಾಡ್ತಿತ್ತಪ್ಪ ಅಂದ್ರ ರಾವಿ ನದಿ ದಡದಲ್ಲಿ ರಾವಿ ನದಿ ದಡದಲ್ಲಿ ಏನ್ ಮಾಡ್ತಿತ್ತು ನಮಗ ಈ ಒಂದು ಹರಪ್ಪ ಅಂತಕ್ಕಂತಹ ಒಂದು ನಗರ ಕಂಡು ಬರ್ತಿತ್ತು. ಅದೇ ರೀತಿಯಾಗಿ ನೋಡ್ರಿ 1922ರಲ್ಲಿ ಏನಾಯ್ತಪ್ಪ ಅಂದ್ರೆ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಅವರು ಈ ಒಂದು ಯಾವ್ದಪ್ಪ ಅಂದ್ರ 1922ರಲ್ಲಿ ಡಾಕ್ಟರ್ ಆರ್ ಡಿ ಬ್ಯಾನರ್ಜಿ ಅವರು ನಾ ಹಿಂದೆ ಹೇಳಿದಂಗೆ ಏನಪ್ಪಾ ಅಂದ್ರ ಇವರು ಮೆಹೆಂಜೋದಾರೋ ನಗರವನ್ನ ಪತ್ತೆ ಹಚ್ಚಿದ್ರು. ನೋಡ್ರಿ ನಿಮ್ಗೆ ಕೇಳ್ತಾರ ಮೆಹೆಂಜೋದಾರೋ ಯಾರು ಪತ್ತೆ ಹಚ್ಚಿದ್ರು, ಹರಪ್ಪ ಯಾರು ಪತ್ತೆ ಹಚ್ಚಿದ್ರು? ಹೌದ್ರಿ, ಮೆಹೆಂಜೋದಾರೋ ನಗರವನ್ನ ಪತ್ತೆ ಹಚ್ಚಿದ್ರು. ಹೌದಾ? ಹಂಗಂದ್ರ ಈ ಮೆಹೆಂಜೋದಾರೋ ಪ್ರದೇಶ ಎಲ್ಲೈತಪ್ಪ ಅಂದ್ರೆ ಇದು ಕೂಡ ಪಾಕಿಸ್ತಾನದ ಸಿಂಧ್ ಅಂತಕ್ಕಂತ ಪ್ರಾಂತದಲ್ಲಿ, ಹೌದಾ, ಸಿಂಧ್ ಅಂತಕ್ಕಂತ ಪ್ರಾಂತದಲ್ಲಿ ಕಂಡು ಬರ್ತೀವಿ. ಹೌದಾ? ಅದೇ ರೀತಿಯಾಗಿ ನೋಡ್ರಿ ಚಿನ್ನೋದಾರೋ ಅಂತಕ್ಕಂತಹ ಇದು ಯಾರು ಕಂಡು ಹಿಡಿದ್ರು? ಚನೋದಾರೋ ಅಂತಕ್ಕಂತ ಪ್ರದೇಶವನ್ನು ಯಾರು ಕಂಡು ಹಿಡಿದ್ರಪ್ಪ ಅಂದ್ರ ಎನ್ ಜಿ ಮಜುಮ್ದಾರ್. ಹೌದಾ? ಮಜುಮ್ದಾರ್ ನೆನಪಿರ್ಬೇಕು ವಿದ್ಯಾರ್ಥಿಗಳು. ಇವುಗಳನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮಗ ಹೊಂದಿಸಿ ಬರೆಯಲ್ಲಿ ಹೇಳ್ಲಿಕ್ಕೆ ಹೇಳ್ತಾರ. ಹೌದಾ? ಅಥವಾ ಬಿಟ್ಟ ಸ್ಥಳದಲ್ಲಿ ಕೇಳಬಹುದು. ಹೌದಾ? ಅಥವಾ ಆಪ್ಷನ್ಸ್ ಕೊಟ್ಟು ಕೇಳ್ಬಹುದು. ಹೌದಾ? ನೋಡ್ರಿ, ಆರ್ ವಿ ದಯಾರಾಮ್ ಸಹಾನಿ ಅವರು ಪತ್ತೆ ಹಚ್ಚಿದ ನಗರ ಹರಪ್ಪ, ಮೆಹೆಂಜೋದಾರ್, ಚಿನ್ನೋದಾರ್, ಲೋತಾಲ್ ಕೊಡ್ಬೋದು. ಹೌದಾ? ಅದೇ ರೀತಿಯಾಗಿ ಚಿನ್ನೋದಾರವನ್ನು ಯಾರು ಪತ್ತೆ ಹಚ್ಚಿದ್ರು? ಆಪ್ಷನ್ಸ್ ಗಳನ್ನ ನಿಮ್ಗೆ ಕೊಡ್ಬೋದು. ಆವಾಗ ನಿಮ್ಮ ಉತ್ತರ ಏನಾಗಿರ್ಬೇಕು? ಎನ್ ಜಿ ಮಜುಮ್ದಾರ್. ಈ ರೀತಿ ಏನು ಮಾಡಿದ್ರಪ್ಪ ಅಂದ್ರ ಈ ಒಂದು ನಗರಗಳು ಪತ್ತೆಯಾದವು. ಆಮೇಲೆ ಈ ಮೆಹೆಂಜೋದಾರೋ ಏನೈತಲ್ರಿ, ಇದಕ್ಕ ಸಿಂಧಿ ಭಾಷೆಯಲ್ಲಿ ಏನಂತೀವಪ್ಪ ಅಂದ್ರೆ ನಾವು ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ ಅಂತ ಹೇಳಿ ಕರಿತೇವೆ. ಸಿಂಧ್ ಭಾಷೆಯಲ್ಲಿ ಮೆಹೆಂಜೋದಾರೋ ಅಂದ್ರ ಸತ್ತವರ ದಿಬ್ಬ ಅಥವಾ ಮಡಿದವರ ದಿಬ್ಬ. ಈ ಎಲ್ಲಾ ಪ್ರದೇಶಗಳು ಏನಾಗ್ಯಾವಪ್ಪ ಅಂದ್ರೆ ಈಗ ಆಲ್ಮೋಸ್ಟ್ ಪಾಕಿಸ್ತಾನಕ್ಕೆ ಸೇರ್. ಯಾಕಂದ್ರೆ ಭಾರತದ ವಿಭಜನೆ ಆದ ನಂತರ ಈ ಎಲ್ಲಾ ಪ್ರದೇಶಗಳು ಏನಾಯ್ತಪ್ಪ ಅಂದ್ರ ಪಾಕಿಸ್ತಾನ ಭಾರತ ಇಬ್ಬಾಗ ಆದ ನಂತರ ಏನಾಯ್ತು, ಈ ಕೆಲವೊಂದು ಪ್ರದೇಶಗಳು ಪಾಕಿಸ್ತಾನಕ್ಕೆ ಸೇರ್ಕೊಂಡು. ಹಂಗಾರೆ ಇದರ ವಿಸ್ತಾರ ಎಷ್ಟಿತ್ತು? ಸಿಂಧು ನಾಗರಿಕತೆ ವಿಸ್ತಾರ ಎಲ್ಲಿಂದ ಎಲ್ಲಿವರೆಗೆ ಇತ್ತಪ್ಪ ಅಂದ್ರ ಉತ್ತರಕ್ಕೆ ಹೋದ್ರ ಜಮ್ಮು. ಹೌದ್ರಿ, ಉತ್ತರಕ್ಕೆ ಹೋದ್ರ ಜಮ್ಮು, ಉತ್ತರದಿಂದ ದಕ್ಷಿಣಕ್ಕೆ ಬಂದ್ರೆ ನರ್ಮದಾ ನದಿಯವರೆಗೆ. ಉತ್ತರದ ಜಮ್ಮುವಿನಿಂದ ದಕ್ಷಿಣದ ನರ್ಮದಾ ನದಿವರೆಗೆ ನಾವೇನ್ ಮಾಡ್ತೀವಪ್ಪ ಅಂದ್ರ ಈ ಒಂದು ಸಿಂಧು ನಾಗರಿಕತೆಯನ್ನ ಕಾಣ್ತೀವಿ. ಅದೇ ರೀತಿಯಾಗಿ ಪಶ್ಚಿಮಕ್ಕೆ ಬಂದ್ರ ಪಂಜಾಬಿನಿಂದ, ಅದು ಪಾಕಿಸ್ತಾನದಲ್ಲಿರ್ತಕ್ಕಂತಹ ಪಂಜಾಬಿನಿಂದ, ಹೌದಾ, ಪೂರ್ವಕ್ಕೆ ಬಂದ್ರ ಯಾವ್ದಪ್ಪ ಅಂದ್ರ ಉತ್ತರ ಪ್ರದೇಶ್. ಹೌದಾ? ನೋಡ್ರಿ, ಉತ್ತರಕ್ಕ ಜಮ್ಮುವಿನಿಂದ ನರ್ಮದಾ ನದಿ, ಅದೇ ರೀತಿಯಾಗಿ ಪಶ್ಚಿಮಕ್ಕ ಪಂಜಾಬ್, ಪಾಕಿಸ್ತಾನದಲ್ಲಿರ್ತಕ್ಕಂತಹ ಪಂಜಾಬಿನಿಂದ ಈ ಕಡೆ ಉತ್ತರ ಪ್ರದೇಶವರೆಗೂ ಏನಾಗ್ತೈತಿ ಅಂದ್ರೆ ನಮಗ ಈ ಒಂದು ಸಿಂಧು ನಾಗರಿಕತೆ ವಿಸ್ತಾರ ಗೊತ್ತಾಗ್ತೈತಿ. ಹಂಗಾಗಿ ಇಲ್ಲಿ ಏನು ಅನ್ವೇಷಣೆಗಳನ್ನ ಮಾಡಿದ್ರಲ್ರಿ, ಅವಾಗ ಏನಾದ್ರು ಅಂದ್ರೆ ಕೆಲವೊಂದು ಅಸ್ಥಿ ಪಂಜರಗಳು, ಅದೇ ರೀತಿಯಾಗಿ ಕೆಲವೊಂದು ತಲೆಬುರುಡೆಗಳು ಸಿಕ್ಕರು. ಆ ತಲೆಬುರುಡೆಗಳ ಅಸ್ಥಿ ಪಂಜರದ ಆಧಾರದ ಮೇಲೆ ಏನು ಮಾಡಿದ್ರಪ್ಪ ಅಂದ್ರ ವಿಜ್ಞಾನಿಗಳು ಇಲ್ಲಿ ಈ ಸಿಂಧು ನಾಗರಿಕತೆಯಲ್ಲಿ ಈ ಒಂದು ಜನಾಂಗ ನೆಲೆ ಇತ್ತು, ವಾಸ ಮಾಡ್ತಿತ್ತು ಅನ್ನೋದು ನಮಗ ಕಂಡು ಬರ್ತಿತ್ತು. ಹಂಗಾರೆ ಯಾವ ಜನಾಂಗಗಳು ಕಂಡು ಬರ್ತಾವ್ರಿಪ್ಪ ಅಲ್ಲಿ ಅಂದ್ರ ಪ್ರೋಟೋ
ಆಮೇಲೆ ಮೆಡಿಟೇರೇನಿಯನ್, ಅದೇ ರೀತಿಯಾಗಿ ಮಂಗೋಲಿಯನ್, ಅದೇ ರೀತಿಯಾಗಿ ಅಲ್ಫೈನ್, ಈ ಒಂದು ಜನಾಂಗಗಳು ನಮ್ಮ ಸಿಂಧು ನಾಗರಿಕತೆ ಪ್ರದೇಶದಲ್ಲಿ ಕಂಡು ಬರ್ತಾವ. ಅಲ್ಲಿ ಒಂದು ತಲೆಬುರುಡೆ ಮತ್ತು ಏನು ಅಸ್ಥಿಪಂಜರದ ಆಧಾರದ ಮೇಲೆ ಪ್ರೋಟೋ ಆಸ್ಟ್ರೋಲೈಡ್, ಮೆಡಿಟೇರೇನಿಯನ್, ಅಲ್ಫೈನ್, ಅದೇ ರೀತಿಯಾಗಿ ಮಂಗೋಲಿಯನ್, ಈ ಒಂದು ಜನಾಂಗಗಳು ಇಲ್ಲಿ ಕಂಡು ಬರ್ತಾವ. ಹಂಗಾರ ಇಲ್ಲಿ ಏನಾಗ್ತೈತಿ, ಸಿಂಧು ನಾಗರಿಕತೆಯಲ್ಲಿ ಸಿಂಧು ನಾಗರಿಕತೆ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರ ಈ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನ ನೋಡಿದಾಗ ಮಾತ್ರ ಸಿಂಧು ನಾಗರಿಕತೆ ಯಾವ ರೀತಿ ಇತ್ತು ಅನ್ನೋದು ನಮಗ್ ಕಂಡು ಬರ್ತೀವಿ, ಹೌದಾ? ಹಂಗಾರ ನಾವೀಗ ಏನ್ ಮಾಡ್ಬೇಕು ಅಂದ್ರ ಸಿಂಧು ನಾಗರಿಕತೆಯ ಲಕ್ಷಣಗಳನ್ನ ನೋಡ್ಬೇಕು. ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣಗಳು, ಪ್ರಮುಖ ಲಕ್ಷಣ ಏನ್ರಿ? ಹಂಗಾರ ಪ್ರಮುಖ ಲಕ್ಷಣ, ಸಿಂಧು ನಾಗರಿಕತೆಯ ಪ್ರಮುಖ ಲಕ್ಷಣ ಏನಪ್ಪಾ ಅಂದ್ರ ಮೊದಲನೇದಾಗಿ ಸಿಂಧು ನಾಗರಿಕತೆಯ ನಗರ ಜೀವನ. ನಗರ ಜೀವನ ಯಾವ ರೀತಿ ಇತ್ತು? ಸಿಂಧು ನಾಗರಿಕತೆಯ ನಗರ ಜೀವನ ಯಾವ ರೀತಿ ಇತ್ತು? ಅದೇ ರೀತಿಯಾಗಿ ಸಿಂಧು ನಾಗರಿಕತೆಯ ಬೀದಿಗಳು, ಸಿಂಧು ನಾಗರಿಕತೆಯ ಬೀದಿಗಳು ಅಂದ್ರೆ ರಸ್ತೆಗಳು, ಹೌದಾ? ಸಿಂಧು ನಾಗರಿಕತೆಯ ರಸ್ತೆಗಳು ಯಾವ ರೀತಿಯಾಗಿ ಅವು ರಚನೆಯನ್ನ ಹೊಂದಿದ್ವು. ಅದೇ ರೀತಿಯಾಗಿ ಸಿಂಧು ನಾಗರಿಕತೆಯ ಒಂದು ಒಳಚರಂಡಿ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದು. ಅದೇ ರೀತಿಯಾಗಿ ಮುಂದುವರೆದು ಹೋದ್ರ ಸಿಂಧು ನಾಗರಿಕತೆಯ ಒಂದು ಸ್ನಾನದ ಕೊಳಗಳು, ಸ್ನಾನದ ಕೊಳ ಯಾವ ರೀತಿಯಾಗಿತ್ತು. ಅದೇ ರೀತಿಯಾಗಿ ಸ್ನಾನದ ಕೊಳ ಯಾವ ರೀತಿಯಾಗಿದ್ವು. ಅದೇ ರೀತಿಯಾಗಿ ಉಗ್ರಾಣಗಳು ಯಾವ ರೀತಿಯಾಗಿದ್ವು, ಉಗ್ರಾಣಗಳು. ಆಮೇಲೆ ಕಟ್ಟಡಗಳು ಯಾವ ರೀತಿಯಾಗಿದ್ವು, ಕಟ್ಟಡಗಳು ಯಾವ ರೀತಿಯಾಗಿದ್ವು. ಈ ಒಂದು ಸಿಂಧು ನಾಗರಿಕತೆ ಲಕ್ಷಣಗಳನ್ನ ನಾವು ನೋಡಿದಾಗ ಇಲ್ಲಿ ಏನಾಗ್ತೈತಪ್ಪ ಅಂದ್ರೆ ನಮಗ ಸಿಂಧು ನಾಗರಿಕತೆ ಯಾವ ರೀತಿ ಇತ್ತು ಅನ್ನೋದ ನಮಗ್ ಗೊತ್ತಾಗ್ತೈತಿ. ಅಂದ್ರೆ ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಸಿಂಧು ನಾಗರಿಕತೆಯ ನಗರ ಜೀವನ, ನಗರ ಯೋಜನೆ, ನಗರ ಒಂದು ಯೋಜನೆ, ನಗರ ಯೋಜನೆ ಯಾವ ರೀತಿಯಾಗಿತ್ತು. ನಗರ ಯೋಜನೆ ಆಗ್ಬೇಕ್ರಿ ಇದ ನಗರ ಯೋಜನೆ. ನಗರ ಯೋಜನೆ ಯಾವ ರೀತಿ ಇತ್ತು? ಸಿಂಧು ನಾಗರಿಕತೆಯ ನಗರ ಯೋಜನೆ ಯಾವ ರೀತಿ ಇತ್ತು? ಸಿಂಧು ನಾಗರಿಕತೆಯ ನಗರ ಯೋಜನೆ ಒಂದು ವಿಶಿಷ್ಟವಾದಂತಹ ನಗರ ಯೋಜನೆ ಇದೆ, ಒಂದು ವೈಜ್ಞಾನಿಕ ರೀತಿಯಾದಂತಹ ನಗರ ಯೋಜನೆ ಇದೆ. ಅದೇ ರೀತಿಯಾದ ಈ ನಗರ ಯೋಜನೆ ಏನಾಗಿತ್ತಪ್ಪ ಅಂದ್ರೆ ಒಂದೇ ರೀತಿಯಾದಂತಹ ಒಂದು ಪ್ಲಾನ್ ಅಥವಾ ಯೋಜನೆ ಅಂದ್ರೆ ಏಕರೂಪದ ಯೋಜನೆಯನ್ನ ಹೊಂದಿತ್ತು. 20 ಮಂದಿ ಎಲ್ಲಾ ಸೇರಿ 20 ರೀತಿ ಪ್ಲಾನ್ ಮಾಡಿರ್ಲಿಲ್ರಿ. ಒಂದೇ ರೀತಿಯಾದಂತಹ ಏಕರೂಪದ ಅಚ್ಚುಕಟ್ಟಾದ ಶಿಸ್ತುಬದ್ಧವಾದಂತಹ ಒಂದು ಯೋಜನೆ ಇವರದಾಗಿತ್ತು. ಅದೇ ರೀತಿಯಾಗಿ ಈ ಒಂದು ನಗರಗಳು ಯಾವ ರೀತಿ ಇದ್ದಪ್ಪ ಅಂದ್ರ ಪಶ್ಚಿಮ ಪೀಠದ ಮೇಲೆ ಒಂದು ಪುರದುರ್ಗಗಳು ಕಂಡು ಬರ್ತಿದ್ವು. ಆಮೇಲೆ ಪೂರ್ವಕ್ಕ ಏನಾಗಿತ್ತಪ್ಪ ಅಂದ್ರ ಜನವಸತಿ ಕಂಡು ಬರ್ತಿತ್ತು. ಸುತ್ತಲೂ ಏನಾಗಿತ್ತು ಅಂದ್ರ ಕೋಟೆಗಳು, ಒಂದು ಬೃಹತ್ ಗೋಡೆ ನಿರ್ಮಾಣ ಆಗಿತ್ತು ಅನ್ನೋದು ನಮ್ಮ ಒಂದು ನಗರ ಯೋಜನೆಯಲ್ಲಿ ಕಂಡು ಬರ್ತಿತ್ತು. ಇನ್ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಬೀದಿಗಳು. ಬೀದಿಗಳು ಯಾವ ರೀತಿಯಾಗಿದ್ವು ಅಂದ್ರೆ ನೇರವಾದಂತಹ ಬೀದಿಗಳಾಗಿದ್ವು. ಈ ರೀತಿ ನೇರವಾದಂತಹ ಬೀದಿಗಳಾಗಿದ್ವು. ಅದೇ ರೀತಿಯಾಗಿ ಒಂದಕ್ಕೊಂದು ಏನಾಗಿದ್ವಪ್ಪ ಅಂದ್ರೆ ಲಂಬ, ಈ ರೀತಿ ಲಂಬರಿ, ಹಿಂಗ ಈ ರೀತಿ ಒಂದು ನಗರ ಯೋಜನೆಯನ್ನ ನಾವು ಕಾಣ್ತೇವ್ರಿ ಸಿಂಧು ನಾಗರಿಕತೆಯಲ್ಲಿ. ನೇರವಾಗಿ ಲಂಬವಾಗಿ ಇಲ್ಲಿ ಏನಾಗಿದ್ವಪ್ಪ ಅಂದ್ರೆ ನಮ್ಮ ಮನೆಗಳು ಅಥವಾ ಕಟ್ಟಡಗಳ ನಿರ್ಮಾಣವನ್ನ ಈ ರೀತಿಯಾಗಿ ನಾವು ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಒಂದು ಕಟ್ಟಡ ವ್ಯವಸ್ಥೆಯನ್ನ ಕಾಣ್ತೇವೆ. ಹಂಗಾರ ಈ ಒಂದು ಸಿಂಧು ನಾಗರಿಕತೆಯಲ್ಲಿ ಯಾವ ರೀತಿ ಬೀದಿಗಳಿದ್ದು, ಬೀದಿಗಳು ಹೆಂಗಪ್ಪ ಅಂದ್ರ ಈ ರೀತಿಯಾಗಿ ನೇರವಾಗಿ ಮತ್ತು ಲಂಬವಾಗಿ ಇದ್ದು. ಅದೇ ರೀತಿಯಾಗಿ 13ರಿಂದ 34 ಅಡಿ ನೋಡ್ರಿ, 13ರಿಂದ 34 ಅಡಿ ಅಗಲವಾದಂತಹ ಹಿಂಗ ಏನಂದ್ರ 13ರಿಂದ 34 ಅಡಿ ಅಗಲವಾದಂತಹ ಒಂದು ಒಂದು ಬೀದಿಗಳನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಬಡಾವಣೆಗಳು ಇವೇನ್ ಕಾಣ್ತೇವಲ್ರಿ, ಇವ ಬಡಾವಣೆಗಳು, ಹೌದಾ? ಈ ಬಡಾವಣೆಗಳು ಯಾವ ರೀತಿಯಾಗಿದ್ದಪ್ಪ ಅಂದ್ರ
ಆಯತಾಕಾರದ ಬಡಾವಣೆ. ಇಲ್ಲಿ ರಸ್ತೆ ನಿರ್ಮಾಣ ಆಗ್ತೈತಲ್ರಿ, ಲಂಬವಾಗಿ ಮತ್ತು ನೇರವಾಗಿ ರಸ್ತೆ ನಿರ್ಮಾಣ ಆದ ನಂತರ ಇಲ್ಲಿ ಆಯತಾಕಾರದ ಬಡಾವಣೆಗಳು ನಮಗ್ ಸಿಗ್ತಾವ. ಹೌದಾ, ಆಯತಾಕಾರದ ಬಡಾವಣೆಗಳು ನಮಗ ಸಿಗ್ತಾವು ಅಂತ ಹೇಳಿ ಸಿಂಧು ನಾಗರಿಕತೆಯಲ್ಲಿ ಪತ್ತೆ ಆಗ್ಯದ. ಅದೇ ರೀತಿಯಾಗಿ ಈ ಒಂದು ಸಿಂಧು ನಾಗರಿಕತೆಯ ರಸ್ತೆ ಎರಡೂ ಬದಿಗಳಲ್ಲಿ ಏನಾಗಿತ್ತಪ್ಪ ಅಂದ್ರ ಒಂದು ಬೀದಿ ದೀಪದ ವ್ಯವಸ್ಥೆ ಇತ್ರಿ. ನೋಡ್ರಿ, ಬೀದಿ ದೀಪದ ವ್ಯವಸ್ಥೆ, ಈ ಲೈಟ್ ಕಂಬಗಳೇನಂತ ಹೇಳ್ರಿ ನಾವ ರೋಡ್ ಸೈಡ್ ಬೀದಿ ದೀಪದ ವ್ಯವಸ್ಥೆಯನ್ನ ನಾವು ಕಾಣ್ತೀವಿ. ಇನ್ನು ನಾವು ಈಗಲೂ ಕೂಡ ಏನಂದ್ರ ಕೆಲವೊಂದು ರಸ್ತೆಗಳಿಗೆ ಬೀದಿ ದೀಪಗಳ ಇಲ್ರಿ, ತೋಟದ ರಸ್ತೆಗಳಿಗೆ. ಹೌದಾ, ಹಂಗ ಆದ್ರೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರ ಪ್ರತಿಯೊಂದು ರೋಡಿಗೂ ಏನಾಗಿತ್ತಪ್ಪ ಅಂದ್ರ ಬೀದಿ ದೀಪಗಳಿಂದ ಅಲಂಕೃತವಾಗಿತ್ತು. ಅದೇ ರೀತಿಯಾಗಿ ರಸ್ತೆ ಬದಿಗಳಲ್ಲಿ ನಾವು ಏನ್ ಕಾಣ್ತೇವಪ್ಪ ಅಂದ್ರ ಕಸದ ತೊಟ್ಟಿಗಳನ್ನ, ಈ ರಸ್ತೆ ಬದಿಗಳಲ್ಲಿ ಕಸದ ತೊಟ್ಟಿಗಳನ್ನು ಕೂಡ ಇಟ್ಟಿದ್ರಿ ಅವ್ರ. ಅಂದ್ರ ಈ ನಗರ ನಿರ್ಮಾಣ ಇದು ಹೆಂಗಿರ್ಬೇಕಪ್ಪ ಅಂದ್ರ ಅಚ್ಚುಕಟ್ಟಾಗಿರ್ಲಿ, ಸ್ವಚ್ಛವಾಗಿರ್ಲಿ ಅಂತ ಹೇಳಿ ಈ ರೋಡ್ ದಂಡಿಗೆ ಏನ್ ಮಾಡಿದ್ರ ಅಲ್ಲೆಲ್ಲಿಗೆ ಕಸದ ತೊಟ್ಟಿಗಳನ್ನ ಇಟ್ಟಿದ್ರು. ಇದರಿಂದ ಏನಾಗ್ತಿತ್ತಪ್ಪ ಅಂದ್ರ ನಗರ ಸ್ವಚ್ಛವಾಗಿ ಉಳಿತೈತಿ ಅನ್ನೋ ಒಂದು ಉದ್ದೇಶದಿಂದ. ಹೌದಾ, ಇದು ಏನಪ್ಪಾ ಅಂದ್ರ ಅವರ ಒಂದು ಬೀದಿಗಳ ವ್ಯವಸ್ಥೆ ಯಾವ ರೀತಿ ಇತ್ತು, ರಸ್ತೆಗಳ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನೋದ ನಮ್ಗೆ ಕಂಡು ಬರ್ತೀವಿ. ಇನ್ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ ಒಳಚರಂಡಿ ವ್ಯವಸ್ಥೆ. ಈ ನಗರಗಳು ನಿರ್ಮಾಣ ಆಗಿದ್ದು ಅಲ್ರಿ, ನಗರಗಳು ಯಾವ ರೀತಿ ನಿರ್ಮಾಣ ಆಗಿದ್ದು ಅಂದ್ರ ಇಲ್ಲಿ ಒಳಚರಂಡಿ ವ್ಯವಸ್ಥೆಯಿಂದ ಇವೇನ್ ರೋಡ್ ಹೋಗ್ತಾವಲ್ರಿ, ಈ ಪ್ರತಿಯೊಂದು ಮನಿನೂ ಏನಾಗಿತ್ತಪ್ಪ ಅಂದ್ರ ಇಲ್ಲಿ ಪ್ರತಿಯೊಂದು ಮನಿ ಒಂದು ಚರಂಡಿ ನೀರು ಬಂದ ಮೇನ್ ರೋಡಿಗೆ ಸೇರ್ತಿತ್ತು. ಆ ಮೇನ್ ರೋಡ್ ದಿಂದ ಚರಂಡಿ ನೀರು ಊರ ಹೊರಗಿರ್ತಕ್ಕಂತಹ ಒಂದು ದೊಡ್ಡ ಒಂದು ಗುಂಡಿಗೆ ಬಂದ ಸೇರ್ತಿತ್ತು ಅಂತ ಹೇಳಿ ನಮಗ ಈ ಒಂದು ಸಂಶೋಧನೆಗಳ ಮೂಲಕ ಕಂಡುಬರ್ತದೆ. ಯಾವ ರೀತಿಪ್ಪ ಅಂದ್ರೆ ಇಂಗು ಗುಂಡಿಗಳು ಈಗೇನ್ ನಾವು ಮಾಡೇವಲ್ರಿ, ಅದು ಮುಂಚೆನೆ ಇತ್ತು. ಸಿಂಧು ನಾಗರಿಕತೆ ಒಂದು ಸಂದರ್ಭದಲ್ಲಿ ಪ್ರತಿ ಮನೆಯಿಂದ ಬಂದಂತಹ ಒಂದು ಚರಂಡಿ ನೀರು ಮೇನ್ ರೋಡಿಗೆ ಬಂದು ಆ ಮೇನ್ ರೋಡ್ ದಿಂದ ಊರ್ ಹೊರಗಿರ್ತಕ್ಕಂತಹ ದೊಡ್ಡ ಒಂದು ಇಂಗು ಗುಂಡಿ ನಿರ್ಮಾಣ ಆಗಿತ್ತು. ಅಲ್ಲಿ ಏನಾಗ್ತಿತ್ತಪ್ಪ ಅಂದ್ರೆ ಎಲ್ಲ ಒಂದು ಚರಂಡಿ ನೀರು ಅಲ್ಲಿ ಸಂಗ್ರಹ ಆಗ್ತಿತ್ತು. ಅಲ್ಲೆಲ್ಲಿಗೆ ರೋಡ್ ಮೇಲೆ ಏನ್ ಮಾಡಿದ್ರಪ್ಪ ಅಂದ್ರ ಮುಚ್ಚಿದ ಒಂದು ಇಂಗು ಗುಂಡಿಗಳು ಇರ್ತಿದ್ವು. ಅದನ್ನ ಮತ್ತೆ ಓಪನ್ ಮಾಡಿ ಕೆಳಗಿಳಿದು ಸ್ವಚ್ಛ ಮಾಡಿ ಮತ್ತ ಅದನ್ನ ಮುಚ್ಚುವಂತ, ಈಗ ಸಿಟಿ ಒಳಗೆ ಏನ್ ನಾವು ಮಾಡ್ತೇವಲ್ರಿ, ಅದನ್ನ ಮೊದಲ ಸಿಂಧು ನಾಗರಿಕತೆ ಜನರು ತಮ್ಮ ಒಂದು ಜೀವನ ನಗರ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದರಿ. ಅದನ್ನ ನಾವ್ ಈಗ ಮಾಡತ್ತೇವೆ. ಈ ರೀತಿ ಏನಪ್ಪಾ ಅಂದ್ರ ಅವ್ರದ್ದು ಒಂದು ಒಳಚರಂಡಿ ವ್ಯವಸ್ಥೆ ಈ ರೀತಿಯಾಗಿತ್ತು. ಹೌದಾ, ಅದೇ ರೀತಿಯಾಗಿ ಸ್ನಾನದ ಕೊಳ ನೋಡ್ರಿ. ಸ್ನಾನದ ಕೊಳ ಯಾವ ರೀತಿಯಾಗಿತ್ತಪ್ಪ ಅಂದ್ರ ಇಲ್ಲಿ ಸ್ನಾನದ ಕೊಳದ ಒಂದು ಸಾರ್ವಜನಿಕವಾದಂತಹ ದೊಡ್ಡ ಸ್ನಾನದ ಕೊಳ ಇರ್ತಿತ್ತು. ಹೌದ್ರಿ, ಈ ದೊಡ್ಡ ಸ್ನಾನದ ಕೊಳಕ್ಕ ಎರಡೂ ಬದಿಗಳಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಇಳಿದು ಹೋಗಾಕ ಮೆಟ್ಲುಗಳನ್ನ ಮಾಡಿದ್ರು. ಈ ಬದಿಗಳಲ್ಲಿ ಇಳಿದು ಹೋಗಾಕ ಏನ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಮೆಟ್ಟಿಲುಗಳನ್ನ ಮಾಡಿದ್ರು. ಹೌದಾ, ಅದೇ ರೀತಿಯಾಗಿ ಇಲ್ಲಿ ಮ್ಯಾಲ್ ಬಂದ್ರ ಬಟ್ಟೆಗಳನ್ನ ಬದಲಾಯಿಸಿಕೊಳ್ಳಕ್ ಏನ್ ಮಾಡಿದ್ರಪ್ಪ ಅಂದ್ರ ಒಂದು ಕೋಣೆಗಳ ವ್ಯವಸ್ಥೆ, ಹೌದಾ, ರೂಮ್ಗಳ ವ್ಯವಸ್ಥೆನೂ ಕೂಡ ಇಲ್ಲಿತ್ತು. ಅದೇ ರೀತಿಯಾಗಿ ಇಲ್ಲಿ ಸ್ನಾನ ಮಾಡ್ತಕ್ಕಂಥವ್ರಿಗೆ ಬಿಸಿನೀರಿನ ವ್ಯವಸ್ಥೆ ಕೂಡ ಇತ್ರಿ. ಹೌದಾ, ಬಿಸಿನೀರಿನ ವ್ಯವಸ್ಥೆ ಕೂಡ ಈ ಒಂದು ಸಿಂಧು ನಾಗರಿಕತೆಯ ಸ್ನಾನದ ಕೊಳದ ಒಂದು ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರ ಮೆಹೆಂಜೋದಾರೋ ಅಂತಕ್ಕಂತ ಪ್ರದೇಶದಲ್ಲಿ. ಮೆಹೆಂಜೋದಾರೋ ಅಂತಕ್ಕಂತ ಸಿಟಿಯಲ್ಲಿ ಏನಾಗಿತ್ತಪ್ಪ ಅಂದ್ರ ನಮಗ ಈ ಒಂದು ದೊಡ್ಡ ಒಂದು ಸ್ನಾನದ ಕೊಳ ಪತ್ತೆಯಾಗಿ. ಹಂಗಾರೆ ಈ ಸ್ನಾನದ ಕೊಳ ಎಷ್ಟು ದೊಡ್ಡದಾಗಿತ್ತಪ್ಪ ಅಂದ್ರ 39 ಅಡಿ ಉದ್ದ, ಅದೇ ರೀತಿಯಾಗಿ 23 ಅಡಿ ಅಗಲವಾದಂತಹ ಒಂದು 39ರಿಂದ 23, ಹೌದಾ, 39 ಅಡಿ ಅಗಲ, ಅದೇ ರೀತಿಯಾಗಿ 39 ಅಡಿ ಉದ್ದ, 23 ಅಡಿ ಅಗಲ, ಅದೇ ರೀತಿಯಾಗಿ 8 ಅಡಿ ಆಳ. ಈ ರೀತಿ ಏನಾಗೈತಪ್ಪ ನಮಗ ಈ ಒಂದು ಸ್ನಾನದ ಕೊಳ ಪತ್ತೆ ಆಗಿದೆ. ಅದೇ ಎಲ್ಲಪ್ಪ ಅಂದ್ರ ಮೆಹೆಂಜೋದಾರೋ ಅಂತಕ್ಕಂತ ಪ್ರದೇಶದಲ್ಲಿ. ಈ ನೋಡ್ರಿ, ಇನ್ನ ಈ ಸ್ನಾನದ ಕೊಳಕ್ಕ ಶುದ್ಧ ನೀರನ್ನು ಬಿಡಬೇಕು. ಇಲ್ಲಿರ್ತಕ್ಕಂತ ಹೊಲಸ್ ನೀರನ್ನು ಹೊರಗೆ ತೆಗಿಲಿಕ್ಕೂ ಕೂಡ ಅವರು ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಯಾವ ರೀತಿ ಅಂದ್ರ ಇಲ್ಲಿರ್ತಕ್ಕಂತ
ನೀರನ್ನ ಸ್ಟಾಕ್ ಆದ ನೀರನ್ನ ಒಂದು ಆಳವಾದಂತಹ ಒಂದು ಪಡಿಗಲ್ಲನ್ನ ಹಾಕಿ ಅಲ್ಲಿ ಮುಚ್ಚಿಬಿಟ್ಟಿದ್ರಿ. ಅಲ್ಲಿ ಏನಾಗಿತ್ತಂದ್ರ ಅದನ್ನ ಸರಿಸಿದ್ರ ಆ ನೀರೆಲ್ಲ ಹಿಂಗಿ ಹೊರ ಹೋಗುವ ವ್ಯವಸ್ಥೆ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಏನಿತ್ತಪ್ಪ ಒಂದು ಬಾವಿ ವ್ಯವಸ್ಥೆ ಇತ್ರಿ. ಈ ಬಾವಿಯಿಂದ ಶುದ್ಧವಾದಂತಹ ನೀರು ಇಲ್ಲಿ ಸರಬರಾಜು ಆಗ್ತಕ್ಕಂತ ವ್ಯವಸ್ಥೆಯನ್ನು ಕೂಡ ಸಿಂಧು ನಾಗರಿಕತೆಯಲ್ಲಿ ಮಾಡಿದ್ರು. ಈ ರೀತಿ ಅವರು ಅಚ್ಚುಕಟ್ಟಾದ ಒಂದು ಸ್ನಾನದ ಕೊಳವನ್ನು ಮಾಡಿದ್ರು. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ್ದು ಬರ್ತಿತ್ತಪ್ಪ ಅಂದ್ರ ಉಗ್ರಾಣ. ಉಗ್ರಾಣಂ ಇದು ಕೂಡ ಎಲ್ಲಿ ಪತ್ತೆ ಆಗಿತ್ತಪ್ಪ ಅಂದ್ರ ಮೆಹೆಂಜೋದಾರೋ ಅಂತಕ್ಕಂತ ನಗರದಲ್ಲೇ ಪತ್ತೆ ಆಗಿತ್ತು. ಹಂಗಾರ ಉಗ್ರಾಣ ಎಷ್ಟು ದೊಡ್ಡದಿತ್ತಪ್ಪ ಅಂದ್ರ 45 ಮೀಟರ್ಗಿಂತಲೂ ಉದ್ದವಾದಂತಹ, ಅದೇ ರೀತಿಯಾಗಿ 15 ಮೀಟರ್ಗಿಂತಲೂ ಅಗಲವಾದಂತಹ ಉಗ್ರಾಣ ಎಲ್ಲಿ ಕಂಡು ಬಂದಿತ್ಲ? ಮೆಹೆಂಜೋದಾರೋ. ಅದೇ ರೀತಿಯಾಗಿ ಹರಪ್ಪದಲ್ಲೂ ಐತಿ, ಕಾಲಿಬಂಗಾನ್ನಲ್ಲೂ ಕೂಡ ಕೆಲವೊಂದು ಉಗ್ರಾಣಗಳು ಕಂಡು ಬಂದವು. ಹಂಗಾರೆ ಈ ಉಗ್ರಾಣಗಳು ಯಾಕ ಅವರು ಕಟ್ಕೊಂಡಿದ್ರು, ಯಾಕ ಉಗ್ರಾಣಗಳನ್ನ ಸ್ಥಾಪನೆ ಮಾಡ್ಕೊಂಡಿದ್ರು ಅಂದ್ರ ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಧಾನ್ಯಗಳನ್ನ ಸಂಗ್ರಹ ಮಾಡ್ತಿದ್ರು. ಧಾನ್ಯಗಳನ್ನ ಯಾಕೆ ಸಂಗ್ರಹಣ ಮಾಡ್ತಿದ್ರಂದ್ರ ಬರಗಾಲ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನಾಗ್ತಿತ್ತಪ್ಪ ಅಂದ್ರ ಆ ಒಂದು ಧಾನ್ಯಗಳನ್ನ ಅವರ ಉಪಯೋಗಿಸ್ತಿದ್ರು. ಅದೇ ರೀತಿಯಾಗಿ ಕಂದಾಯ ಕೊಡ್ಬೇಕಂತಹ ಸಂದರ್ಭದಲ್ಲಿ, ಟ್ಯಾಕ್ಸ್ ಕೊಡ್ಬೇಕಾಕೈತಲ್ರಿ, ಆ ಒಂದು ಸಂದರ್ಭದಲ್ಲಿ ಏನಾಕಿತ್ತಪ್ಪ ಅಂದ್ರ ಈ ಒಂದು ಧಾನ್ಯಗಳು ಉಪಯೋಗಕ್ಕೆ ಬರ್ತಿದ್ವು. ಮತ್ತೆ ಆ ಒಂದು ಧಾನ್ಯಗಳನ್ನ ಹೆಂಗ ಸಂಗ್ರಹಣ ಮಾಡಿರ್ತಿದ್ರಂದ್ರ ಅವು ಕೆಡದಂತೆ ಸಂಗ್ರಹಣೆಯನ್ನ ಮಾಡಿ ಇರ್ತಕ್ಕಂತ ವ್ಯವಸ್ಥೆಯನ್ನು ಕೂಡ ಈ ಸಿಂಧು ನಾಗರಿಕತೆಯ ಜನರು ಮಾಡಿದ್ರು. ಇನ್ ನೆಕ್ಸ್ಟ್ ಬರ್ತೈತಿ ಯಾವ್ದಪ್ಪ ಅಂದ್ರ 6 ಕಟ್ಟಡಗಳು. ಕಟ್ಟಡಗಳು ಯಾವ ರೀತಿ ಇದ್ವು ಅಂದ್ರ ಇಲ್ಲಿ ನೋಡ್ರಿ, ಇಲ್ಲಿ ನಗರ ವ್ಯವಸ್ಥೆಯಲ್ಲಿ ಕಂಡು ಬರ್ತಿದ್ ನಮ್ ಕಟ್ಟಡಗಳು ಯಾವ ರೀತಿ ಇದಾವೆ. ಹೌದಾ? ರಸ್ತೆ ಎರಡೂ ಬದಿಗಳಲ್ಲಿ, ಹೌದಾ, ರಸ್ತೆ ಎರಡೂ ಬದಿಗಳಲ್ಲಿ ಅವ್ರು ಯಾವುದರಿಂದ ನಿರ್ಮಾಣ ಮಾಡಿದ್ರು ಅಂದ್ರ ಸುಟ್ಟ ಇಟ್ಟಿಗೆಗಳಿಂದ. ಹೌದಾ? ಸುಟ್ಟ ಇಟ್ಟಿಗೆಗಳಿಂದ ತಮ್ಮ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಮತ್ತ ಅವರು ಬಿಲ್ಡಿಂಗ್ ಹೆಂಗಿದ್ವು ಅಂದ್ರಿ, ಮೇಲ್ಚಾವಣಿಯನ್ನ ಹೊಂದಿದ್ದು. ಹೌದಾ? ಅವ್ರ ಮನೆಗಳು ಮೇಲ್ಚಾವಣಿಯನ್ನ ಹೊಂದಿದ್ದು. ಅಂದ್ರೆ ಈಗ ನಾವು ಬಿಲ್ಡಿಂಗ್ ಹೆಂಗ್ ಕಟ್ತೇವಲ್ರಿ, ಸ್ಲ್ಯಾಬ್ ಹಾಕಿ, ಅದೇ ರೀತಿಯಾಗಿ ಅವ್ರು ಏನ್ ಮಾಡಿದ್ರು ಅಂದ್ರ ಮೇಲ್ಚಾವಣಿಯನ್ನ ಹಾಕೊಂಡು ಅದನ್ನ ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್ ಹಿಂಗ್ ಏನ್ ಮಾಡಿದ್ರು ಅಂದ್ರ ಅವರು ಕೂಡ ಮಹಲುಗಳನ್ನ ಕಟ್ಕೊಂಡಿದ್ರು. ಆಮೇಲೆ ಅವರ ಒಂದು ಮನೆಗಳು 2ಕ್ಕಿಂತ ಹೆಚ್ಚು ಕೋಣೆಗಳನ್ನ ಹೊಂದಿದ್ದು. ಹೌದಾ? ಯಾವ್ಯಾವ ಕೋಣೆಗಳರಿ? ಸ್ನಾನದ ಕೋಣೆ ಇರ್ತಿತ್ತು, ಅದೇ ರೀತಿಯಾಗಿ ಅಡಿಗೆ ರೂಮು ಇರ್ತಿತ್ತು, ಹೊರಗ್ ಬಂದ್ರ ಒಂದು ಹಾಲ್ ಇರ್ತಿತ್ತು, ದೇವರ ಕೋಣೆ ಇರ್ತಿತ್ತು. ಈ ರೀತಿಯಾಗಿ ಅವರು ಏನ್ ಮಾಡ್ಕೊಂಡಿದ್ರು ಅಂದ್ರ ಕೋಣೆಗಳ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಆಮೇಲೆ ಮನೆಗಳಲ್ಲಿ ಏನಿರ್ತಿದ್ವಪ್ಪ ಅಂದ್ರ ಕಂಬಗಳು ಇರ್ತಿದ್ವು. ಕಂಬದ ವ್ಯವಸ್ಥೆ ಇರ್ತಕ್ಕಂತಹ ಕಟ್ಟಡಗಳನ್ನ ಅವರ ಹೊಂದಿದ್ರು. ಅದೇ ರೀತಿಯಾಗಿ ಅವ್ರ ಮನೆಗಳಲ್ಲಿ ನೆಲ ಹಾಸು ಅಂದ್ರೆ ಟೈಲ್ಸ್, ನಾವೀಗ ಟೈಲ್ಸ್ ಹಾಕ್ತೇವಲ್ರಿ, ಅವರು ಮೊದಲು ಏನ್ ಮಾಡ್ತಿದ್ರಪ್ಪ ಅಂದ್ರೆ ನೆಲ ಹಾಸು ಅಂದ್ರೆ ಪರ್ಷಿಗಳನ್ನ ಅವರು ಉಪಯೋಗಿಸ್ತಿದ್ರು ನೆಲಕ್ಕೆ. ಆಮೇಲೆ ಪ್ರತಿಯೊಂದು ಮನೆನೂ ಕೂಡ ಬಾವಿಯನ್ನು ಹೊಂದಿತ್ತು. ಪ್ರತಿಯೊಂದು ಮನೆಯೂ ಕೂಡ ಬಾವಿಯನ್ನು ಹೊಂದಿತ್ತು. ಆದ್ರ ಎಲ್ಲಾ ಸೇರಿ ಮತ್ತೆ ಊರ್ ಹೊರಗೆ ಏನಾಗಿತ್ತಂದ್ರ ಒಂದು ಸಾರ್ವಜನಿಕ ಬಾವಿಯನ್ನು ಕೂಡ ಅವರು ಹೊಂದಿದ್ರು. ಇದು ಏನಪ್ಪಾ ಅಂದ್ರ ಇವರ ಒಂದು ಕಟ್ಟಡ ವ್ಯವಸ್ಥೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ದೊಡ್ಡ ಕಟ್ಟಡಗಳು ಕಂಡು ಬಂದವ್ರಿ. ಸಭಾಂಗಣ ಆಗಿರ್ಬೋದು, ಅದೇ ರೀತಿಯಾಗಿ ಕಾರ್ಮಿಕ ವಸತಿ ಗೃಹ ಆಗಿರ್ಬೋದು, ಸಾರ್ವಜನಿಕ ಬಾವಿಗಳಾಗಿರ್ಬೋದು, ಈ ರೀತಿ ಕಟ್ಟಡಗಳು ಕೂಡ ಕಂಡು ಬಂದವ್ರಿ. ಮತ್ತ ಲೋತಾಲ್ ಅಂತಕ್ಕಂತ ಪ್ರದೇಶದಲ್ಲಿ ಒಂದು ಹಡಗು ಕಟ್ಟೆ ಕಂಡು ಬಂದಿತ್ತು. ಲೋತಾಲ್ ಇದು ಇಂಪಾರ್ಟೆಂಟ್ ರೀ. ಹೌದಾ? ಲೋತಾಲ್ ಅಂತಕ್ಕಂತ ಪ್ರದೇಶದಲ್ಲಿ ಲೋತಾಲ್ ಹಡಗು ಕಟ್ಟೆ ಅಂತ ಹೇಳ್ತೇವೆ ನಾವು. ಹೌದಾ? ಹಡಗು ಕಟ್ಟೆ ಇದು, ಈ ಹಡಗು ಕಟ್ಟೆ ಹಡಗು ಬಂದು ನಿಲ್ತಕ್ಕಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ಹೌದಾ? ಇದು ಗುಜರಾತಿನ ಕ್ಯಾಂಬೆ ಅಂತಕ್ಕಂತಹ ಒಂದು ತೀರದಲ್ಲಿ ಇದು ನಮ್ಮ ಕಂಡು ಬಂದಿದೆ. ಯಾರು ಇದನ್ನ ಕಂಡು ಹಿಡಿದ್ರಪ್ಪ ಅಂದ್ರ SR ರಾವ್ ಅಂತಕ್ಕಂಥವ್ರು ಇದನ್ನ ಪತ್ತೆ ಹಚ್ಚಿದ್ರು. ವೆರಿ ಇಂಪಾರ್ಟೆಂಟ್. ಹೌದಾ? ಈ ರೀತಿಯಾಗಿ ನಾವು ಈ ಒಂದು ಸಿಂಧು ನಾಗರಿಕತೆಯ ಲಕ್ಷಣಗಳನ್ನ, ನಗರ ಲಕ್ಷಣಗಳನ್ನ ನಾವು ನೋಡ್ತೇವೆ. ಹಾಗಾದ್ರೆ ಇದು ನೀವು ಚೆನ್ನಾಗಿ ಓದ್ಕೋಬೇಕ್ರಿ, ಡೀಪ್ ಆಗಿ ಓದ್ಕೋಬೇಕು. ಈ ಕ್ಲಾಸ್ಗಳನ್ನ ನೀವು ಕೇಳ್ತಾ ಇರಿ. ಅವಾಗ ಏನಾಗ್ತೈತಿಪ್ಪ ಅಂದ್ರೆ ನಿಮಗ ಕುಲಂಕುಷವಾಗಿ ಈ ಒಂದು ನಾಗರಿಕತೆಗಳ ಬಗ್ಗೆ ತಿಳಿತೈತಿ. ಇವಾಗ ನಾವು ಏನ್ ಮಾಡೋಣಪ್ಪ ಅಂದ್ರ ಈ ಒಂದು ನಾಗರಿಕತೆಯ ರಾಜಕೀಯ ಸ್ಥಿತಿ ಹೇಗಿತ್ತು, ಹೌದಾ,
ಸ್ಥಿತಿ ಆಗಿರ್ಬೋದು ಅಥವಾ ಅವರ ಒಂದು ಸಾಮಾಜಿಕ ಸ್ಥಿತಿ ಆಗಿರ್ಬೋದು, ಸಾಮಾಜಿಕ ಸ್ಥಿತಿ, ಅದೇ ರೀತಿಯಾಗಿ ಅವರ ಒಂದು ಆರ್ಥಿಕ ಸ್ಥಿತಿ, ಹೌದಾ, ಆರ್ಥಿಕ ಸ್ಥಿತಿ, ಅದೇ ರೀತಿಯಾಗಿ ಅವರ ಒಂದು ಧಾರ್ಮಿಕ ಸ್ಥಿತಿ, ಧಾರ್ಮಿಕವಾಗಿ ಅವರು ಯಾವ ರೀತಿ ಇದ್ರು, ಹೌದಾ. ಅದೇ ರೀತಿಯಾಗಿ ಮುಂದುವರೆದ ಏನಪ್ಪಾ ಅಂದ್ರ ಅವರು ಕಲೆ ಮತ್ತು ಮೂರ್ತಿ ಶಿಲ್ಪ, ಕಲೆ ಮತ್ತು ಮೂರ್ತಿ ಶಿಲ್ಪ, ಯಾವ ರೀತಿ ಮೂರ್ತಿ ಶಿಲ್ಪಗಳನ್ನು ಮಾಡ್ತಿದ್ರು, ಅವ್ರ ಕಲೆ ಯಾವ ರೀತಿಯಾಗಿತ್ತು, ಹೌದಾ. ಅದೇ ರೀತಿಯಾಗಿ ಮುಂದುವರೆದ ಏನಪ್ಪಾ ಅಂದ್ರ ಅವರು ಕೆಲವೊಂದು ಮುದ್ರೆಗಳು ಮತ್ತು ಲಿಪಿಗಳು ಕಂಡು ಬಂದಾಗ, ಹೌದಾ, ಮುದ್ರೆ ಯಾವ ರೀತಿಯಾಗಿರ್ತಿತ್ತು, ಆಮೇಲೆ ಅವ್ರ ಲಿಪಿ ಯಾವ ರೀತಿಯಾಗಿರ್ತಿತ್ತು. ಕೊನೆಯದಾಗಿ ಏನಪ್ಪಾ ಅಂದ್ರ ಅವರ ಒಂದು ಅಂತ್ಯವನ್ನ ನಾವು ಕಾಣ್ತೇವೆ. ಈ ನಾಗರಿಕತೆ ಯಾವ ರೀತಿಯಾದಂತಹ ಅಂತ್ಯವನ್ನ ಹೊಂದಿತು ಅನ್ನೋದ್ರ ಬಗ್ಗೆ, ಹೌದಾ. ನೋಡ್ರಿ, ಮೊದಲನೇದಾಗಿ ಏನಪ್ಪಾ ಅಂದ್ರೆ ಅವರ ಒಂದು ರಾಜಕೀಯ ಸ್ಥಿತಿ, ರಾಜಕೀಯ ಸ್ಥಿತಿ ಹೆಂಗಿತ್ತು ಅವ್ರದ, ಇದನ್ನ ಏನಪ್ಪಾ ಅಂದ್ರ SR ರಾವ್ ಅವರು ಮುದ್ರೆಗಳನ್ನೆಲ್ಲ ಅವ್ರು ಏನ್ ಮಾಡ್ಯಾರ ಅಂದ್ರ ಕೆಲವೊಂದು ಲಿಪಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಹಂಗಾರೆ ಇವರು ರಾಜಕೀಯ ಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ ಇವರು ಆಡಳಿತದಲ್ಲಿ ವಿವಿಧ ಶ್ರೇಣಿಗಳನ್ನ ಹೊಂದಿದ್ರು. ಯಾವ ರೀತಿ ಶ್ರೇಣಿಗಳನ್ನ ಹೊಂದಿದ್ರಪ್ಪ ಅಂದ್ರ ಪಂಡಿತರು, ಯೋಧರು, ವ್ಯಾಪಾರಿಗಳು, ಶ್ರಮಿಕರು ಅಂತ ಹೇಳಿ, ಹೌದಾ. ಅದೇ ರೀತಿಯಾಗಿ ಇವರ ಒಂದು ಆಡಳಿತ ವ್ಯವಸ್ಥೆ ದೋಷರಹಿತವಾಗಿತ್ತು, ಏಕರೂಪದ ಒಂದು ಆಡಳಿತ ವ್ಯವಸ್ಥೆ ಆಗಿತ್ತು ಮತ್ತು ಕಠಿಣವಾದಂತ ಒಂದು ಆಡಳಿತ ವ್ಯವಸ್ಥೆ ಆಗಿತ್ತು, ಹೌದಾ. ಸಿಂಧು ನಾಗರಿಕತೆಯ ಜನರ ಒಂದು ರಾಜಕೀಯ ಸ್ಥಿತಿ. ಇನ್ನು ಮುಂದುವರೆದು ಸಾಮಾಜಿಕ ಸ್ಥಿತಿಗೆ ಬಂದ್ರ, ಈ ಆಗಲೇ ಹೇಳಿದ್ನಲ್ರಿ, ಇವರು ಸಮಾಜದಲ್ಲಿ ಶ್ರೇಣಿಗಳನ್ನ ಹೊಂದಿದ್ರು. ಮೊದಲನೇದಾಗಿ ಪಂಡಿತ ವರ್ಗ. ಪಂಡಿತರಲ್ಲಿ ಏನ್ ಬರ್ತಾರಂದ್ರ 3 ವರ್ಗಗಳು ಬರ್ತಾವ್ರಿ ಮತ್ತು ಪಂಡಿತರಲ್ಲಿ, ಹೌದಾ. ಯಾವ್ಯಾವ ಅಂದ್ರ ಪಂಡಿತರಲ್ಲಿ ಮೊದಲನೇದಾಗಿ ಪುರೋಹಿತರು, ಜ್ಯೋತಿಷಿಗಳು, ವೈದ್ಯರು, ಹೌದಾ. ಪುರೋಹಿತ, ಜ್ಯೋತಿಷಿ, ಅದೇ ರೀತಿಯಾಗಿ ಯಾರಪ್ಪ ಅಂದ್ರ ವೈದ್ಯ. ಇದು ಏನಪ್ಪಾ ಅಂದ್ರೆ ನಮಗ ಪಂಡಿತ ವರ್ಗದಲ್ಲಿ ಕಂಡು ಬರ್ತದೆ. ಆಮೇಲೆ ಕಂಡು ಬರುವುದು ಯಾವ್ದಪ್ಪ ಅಂದ್ರ ಪಂಡಿತರ ಆದ ನಂತರ, ಪಂಡಿತ ವರ್ಗ ಆದ ನಂತರ ಕಂಡು ಬರತಕ್ಕಂತ ಒಂದು ಶ್ರೇಣಿ ಯಾವ್ದಪ್ಪ ಅಂದ್ರ ಯೋಧರು. ಪಂಡಿತ ಆದ್ಮೇಲೆ ಯೋಧ, ಆಮೇಲೆ ಯಾವ್ದಪ್ಪ ಅಂದ್ರ ವ್ಯಾಪಾರಿ. ವ್ಯಾಪಾರಿ ಆದ ನಂತರ ಕಂಡು ಬರೋದು ಯಾವ್ದಂದ್ರ ಶ್ರಮಿಕರು ಅಂತ ಬರ್ತಾರೆ. ಅಂದ್ರ ಶ್ರಮ ವಹಿಸಿ ದುಡಿಯೋರು ಅಥವಾ ಕೂಲಿ ಕಾರ್ಮಿಕರು ಅಂತ ಹೇಳಿ. ಈ ರೀತಿ ಏನ್ ಮಾಡ್ತೀವಪ್ಪ ಅಂದ್ರೆ ಅವ್ರ ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಕಾಣ್ತೇವೆ. ಅದೇ ರೀತಿಯಾಗಿ ಇವ್ರು ಬೆಳಿತಕ್ಕಂತಹ ಬೆಳೆಗಳು ಯಾವ್ದಪ್ಪ ಅಂದ್ರ ಗೋಧಿ, ಅಕ್ಕಿ, ಬಾರ್ಲಿ, ಹಣ್ಣು, ತರಕಾರಿಗಳನ್ನು ಕೂಡ ಬೆಳಿತಿದ್ರು. ತಿನ್ಲಿಕ್ಕೆ ಇವರು ಖರ್ಜೂರ, ಆಮೇಲೆ ಹಾಲನ್ನ, ಆಮೇಲೆ ಮೀನನ್ನು ಉಪಯೋಗಿಸ್ತಿದ್ರು, ಮಾಂಸವನ್ನು ಉಪಯೋಗಿಸ್ತಿದ್ರು. ಈ ರೀತಿಯಾಗಿ ಇವರ ಸಾಮಾಜಿಕ ವ್ಯವಸ್ಥೆ. ಅದೇ ರೀತಿಯಾಗಿ ಇವರು ಉಡುಪುಗಳಿಗೆ ಬಂದ್ರ, ಇವರು ಪುರುಷರು ಮೇಲಂಗಿ ಮತ್ತು ಕೆಳಗ ಲುಂಗಿಗಳನ್ನ ಉಪಯೋಗಿಸ್ತಿದ್ರು. ಮತ್ತು ಸ್ತ್ರೀಯರು ಮತ್ತು ಪುರುಷರು ಇಬ್ರು ಕೂಡ ಆಭರಣ ಪ್ರಿಯರಾಗಿದ್ರು. ಆಭರಣಗಳನ್ನ ಯಾವ ರೀತಿ ಉಪಯೋಗಿಸ್ತಿದ್ರು ಮಹಿಳೆಯರಂದ್ರ ನಡುಪಟ್ಟಿ, ಆಮೇಲೆ ಕಿವಿಯೋಲೆ, ಕಾಲ್ಗೆಜ್ಜೆ, ಅದೇ ರೀತಿಯಾಗಿ ತೋಳ್ಬಂದಿ, ಬಳೆ, ಇವುಗಳನ್ನೆಲ್ಲವನ್ನ ಇವರು ಆಭರಣಗಳಾಗಿ ಉಪಯೋಗಿಸ್ತಿದ್ರು. ಅದೇ ರೀತಿಯಾಗಿ ಇವರ ಒಂದು ಕ್ರೀಡೆಗಳಿಗೆ ಬಂದ್ರ, ಇವರು ಅನೇಕ ರೀತಿಯಾದಂತಹ ಕ್ರೀಡೆಗಳನ್ನ ಆಡ್ತಿದ್ರು. ಪಗಡೆ ಆಟ ಆಗಿರ್ಬಹುದು, ಬೇಟೆ ಹಿಡಿಯೋದಾಗಿರ್ಬಹುದು, ಹೌದಾ. ಅದು ಕೂಡ ಬೇಟೆ ಕೂಡ ಇವ್ರದೊಂದು ಹಾಬಿ ಆಗಿತ್ರಿ, ಹವ್ಯಾಸ. ಆಮೇಲೆ ಇವರು ಹೋಳಿ ಕಾಳಗ, ಅದೇ ರೀತಿಯಾಗಿ ಕೋಳಿ ಕಾಳಗ, ಅದೇ ರೀತಿಯಾಗಿ ಮೀನು ಹಿಡಿಯೋದು, ಚದುರಂಗದ ಆಟ ಇವರಿಗೆ ಒಂದು ಮನರಂಜನಾ ಆಟವಾಗಿತ್ತು. ಆಮೇಲೆ ಏನಾಗಿತ್ತಂದ್ರ ಕೆಲವೊಂದು ಪಾತ್ರೆಗಳನ್ನ ಉಪಯೋಗಿಸ್ತಿದ್ರಿ. ಯಾವ ಪಾತ್ರೆಗಳನ್ನ ಯಾವ ಒಂದು ಪಾತ್ರೆಗಳನ್ನಂದ್ರ ತಾಮ್ರದ ಪಾತ್ರೆ, ಕಂಚಿನ ಪಾತ್ರೆ, ಬೆಳ್ಳಿ ಪಾತ್ರೆ, ಪಿಂಗಾಣಿ ಪಾತ್ರೆಗಳನ್ನು ಕೂಡ ಇವರು ಉಪಯೋಗಿಸ್ತಿದ್ರು. ಆಮೇಲೆ ಆಟಿಕೆ ಸಾಮಾನುಗಳು ಕೂಡ ಅನೇಕ ರೀತಿಯಾದಂತಹ ಆಟಿಕೆ, ಕಟ್ಟಿಗೆ ಸಾಮಾನು, ಮಣ್ಣಿನ, ಆಮೇಲೆ ಪಿಂಗಾಣಿಯ ಅನೇಕ ಆಟಿಕೆ ಸಾಮಾನುಗಳು ಕೂಡ ಪತ್ತೆಯಾಗ್ಯಾವ. ಅದೇ ರೀತಿಯಾಗಿ ಆಯುಧಗಳಿಗೆ ಬಂದ್ರ ಕೊಡಲಿ, ಬರ್ಚಿ ಅಂತ ನಾವ್ ಏನಂತೀವಲ್ರಿ, ಕೊಡಲಿ, ಬರ್ಚಿ, ಕಟಾರಿ, ಗದೆ, ಆಮೇಲೆ ಕವಣೆ, ಬಿಲ್ಲು, ಬಾಣ, ಈ ರೀತಿಯಾದಂತಹ ಆಯುಧಗಳನ್ನು ಕೂಡ ಇವರು ಉಪಯೋಗಿಸ್ತಿದ್ರು. ಆಮೇಲೆ ಇಲ್ಲಿ ಒಂದು ಸ್ಮಶಾನ ಕೂಡ ಪತ್ತೆಯಾಗಿ, ಹೌದಾ. ಈ ಒಂದು
ಸಿಂಧು ನಾಗರಿಕತೆಯಲ್ಲಿ ಸ್ಮಶಾನ ಪತ್ತೆಯಾಗಿದ್ರಿಂದ ಇಲ್ಲಿ ಏನ್ ಮಾಡ್ತಿದ್ರು, ಹೆಣಗಳನ್ನ ಹೂಳ್ತಿದ್ರು, ದಹನ ಮಾಡ್ತಿದ್ರು. ಸ್ಮಶಾನ ಪ್ರದೇಶದಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅನೇಕ ಅಸ್ಥಿಪಂಜರಗಳು, ಬುರುಡೆಗಳು ಕಂಡು ಬರೋದ್ರಿಂದ ಒಂದೇ ಪ್ರದೇಶದಲ್ಲಿ ಇವರು ಸ್ಮಶಾನವನ್ನ ಏರ್ಪಾಡು ಮಾಡ್ಕೊಂಡಿದ್ರು. ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರ ಹೆಣಗಳನ್ನ ಹೂಳ್ತಿದ್ರು ಅನ್ನೋದು ನಮಗ ಕಂಡು ಬರ್ತಿದೆ. ಇದು ಏನಪ್ಪಾ ಅಂದ್ರ ಇವರ ಒಂದು ಸಾಮಾಜಿಕ ವ್ಯವಸ್ಥೆ. ಇನ್ನ ಸಿಂಧು ನಾಗರಿಕತೆಯ ಆರ್ಥಿಕ ಸ್ಥಿತಿಗೆ ಬಂದ್ರ ಇವರು ಪ್ರಮುಖ ಕಸುಬು ಯಾವ್ದಾಗಿತ್ತಪ್ಪ ಅಂದ್ರ ಕೃಷಿ. ಆರ್ಥಿಕ ಸ್ಥಿತಿಗೆ ಬಂದ್ರ ಇವರ ಪ್ರಮುಖ ಒಂದು ವೃತ್ತಿ ಯಾವ್ದಾಗಿತ್ತಂದ್ರ ಕೃಷಿ ಇವರ ಪ್ರಮುಖ ವೃತ್ತಿಯಾಗಿತ್ತು. ಹಂಗಾರ ಕೃಷಿಯೊಂದಿಗೆ ಮತ್ತೇನು ಮಾಡ್ತಿದ್ರಪ್ಪ ಅಂದ್ರ ಪಶುಪಾಲನೆಯನ್ನು ಮಾಡ್ತಿದ್ರು ಮತ್ತು ಹೈನುಗಾರಿಕೆಯನ್ನ ಮಾಡ್ತಿದ್ರು. ಅದೇ ರೀತಿಯಾಗಿ ಇವರು ಯಾವ ಯಾವ ಪ್ರಾಣಿಗಳನ್ನು ಸಾಕ್ತಿದ್ರಪ್ಪ ಅಂದ್ರ ಹಸು ಆಗಿರ್ಬಹುದು, ಎಮ್ಮೆ ಆಗಿರ್ಬಹುದು, ಹೋರೆ, ಕುರಿ, ಮೇಕೆ, ಹೌದಾ, ನಾಯಿ, ಹಂದಿ, ಆನೆ, ಜಿಂಕೆ, ಈ ರೀತಿಯಾದಂತಹ ಕೋಳಿ, ಅದೇ ರೀತಿಯಾದ ಪಕ್ಷಿಗಳು ಕೂಡ ಇವ್ರು ಏನ್ ಮಾಡ್ತಿದ್ರು ಅಂದ್ರ ಸಾಕ್ತಿದ್ರು. ಈ ಒಂದು ಸಿಂಧು ನಾಗರಿಕತೆಯ ಜನಾಂಗ. ಆಮೇಲೆ ಇವರು ಕೆಲವೊಂದು ಕುಶಲ ಕಲೆಗಳನ್ನ ಹೊಂದಿದ್ರು. ಏನಂದ್ರ ನೂಲೋದಾಗಿರ್ಬೋದು, ನೇಯೋದಾಗಿರ್ಬೋದು, ಅದೇ ರೀತಿ ಬಣ್ಣ ಹಚ್ಚೋದಾಗಿರ್ಬೋದು, ಆಮೇಲೆ ಏನಪ್ಪಾ ಅಂದ್ರ ಕುಂಬಾರಿಕೆ, ಆಮೇಲೆ ಬಡಿಗ, ಈ ಒಂದು ಕುಶಲ ಕೈಗಾರಿಕೆಗಳನ್ನು ಕೂಡ ಇವರು ಹೊಂದಿದ್ರು. ಮತ್ತೆ ಇವರು ತೂಕದ ಅಳತೆಗಳನ್ನು ಕೂಡ ಹೊಂದಿದ್ರು. ಯಾಕಪ್ಪ ಅಂದ್ರ ಇವರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರವನ್ನ ಮಾಡ್ತಿದ್ರು. ವ್ಯಾಪಾರ ಮಾಡತ್ತಾರಂದ್ರ ಅದಕ್ಕೆ ಮೇನ್ ಬೇಕಾದದ್ದು ಯಾವ್ದ್ರಿ, ತೂಕ ಅಳತೆಗಳು. ಆ ಒಂದು ಪರಿಕಲ್ಪನೆ ಸಿಂಧು ನಾಗರಿಕತೆಯ ಜನರಿಗೆ ಇತ್ತು. ಮತ್ ಸಾರಿಗೆಗಾಗಿ ಇವರು ಏನ್ ಮಾಡ್ತಿದ್ರಪ್ಪ ಅಂದ್ರ ಎತ್ತಿನ ಬಂಡಿಗಳನ್ನ, ಅದೇ ರೀತಿಯಾಗಿ ಕತ್ತೆಯನ್ನ, ಆನೆಯನ್ನ, ಒಂಟೆಯನ್ನ ತಮ್ಮ ಸಾರಿಗೆಗಾಗಿ ಬಳಸ್ತಿದ್ರು. ಇದು ಏನಪ್ಪಾ ಅಂದ್ರೆ ಇವರ ಒಂದು ಆರ್ಥಿಕ ಸ್ಥಿತಿಯಾಗಿತ್ತು. ಇನ್ ಧಾರ್ಮಿಕ ಸ್ಥಿತಿಗೆ ಬಂದ್ರ ಧಾರ್ಮಿಕವಾಗಿ ಇವರು ಏನ್ ಮಾಡಿದ್ರಪ್ಪ ಅಂದ್ರ ಪ್ರತಿಮೆಗಳನ್ನ ಕಲ್ಲು ಮತ್ತು ಮಣ್ಣಿನ ರೂಪದಲ್ಲಿ ಪ್ರತಿಮೆಗಳನ್ನ ಪೂಜೆ ಮಾಡ್ತಿದ್ರು. ಇವರ ಪ್ರಧಾನ ದೇವತೆ ಯಾವ್ದಪ್ಪ ಅಂದ್ರ ಮಾತೃ ದೇವತೆ. ಇದು ಇಂಪಾರ್ಟೆಂಟ್ ರೀ, ವೆರಿ ಇಂಪಾರ್ಟೆಂಟ್. ಮಾತೃ ದೇವತೆ ಇವರ ಒಂದು ಪ್ರಧಾನ ದೇವತೆ ಆಗಿತ್ತು. ಸಿಂಧು ನಾಗರಿಕತೆಯ ಪ್ರಧಾನ ದೇವತೆ ಯಾವುದು ಅಂತ ಕೇಳಿದ್ರೆ ಮಾತೃ ದೇವತೆ, ಹೌದಾ. ಮತ್ತೆ ಶಿವನನ್ನ ಇವರು ಏನ್ ಮಾಡ್ತಿದ್ರಪ್ಪ ಅಂದ್ರ ಪಶುಪತಿ ಅಥವಾ ಒಂದು ಲಿಂಗದ ರೂಪದಲ್ಲಿ ಶಿವನನ್ನ ಪೂಜೆ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಗಿಡಗಳನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಹಾವನ್ನು ಕೂಡ ಇವರು ಏನ್ ಮಾಡ್ತಿದ್ರು, ಪೂಜೆಯನ್ನ ಮಾಡ್ತಿದ್ರು. ಇದು ಏನಪ್ಪಾ ಅಂದ್ರೆ ಇವರ ಧಾರ್ಮಿಕ ಸ್ಥಿತಿಯಾಗಿತ್ತು. ನೆಕ್ಸ್ಟ್ ಇವರ ಒಂದು ಕಲೆ ಮತ್ತು ಮೂರ್ತಿ ಶಿಲ್ಪಕ್ಕೆ ಬಂದ್ರ ಇವರು ಕಲೆ ಯಾವ ರೀತಿ ಕಲೆಗಳನ್ನ ಹೊಂದಿದ್ರು, ಮೂರ್ತಿ ಶಿಲ್ಪಗಳನ್ನ ಹೊಂದಿದ್ರು ಅಂದ್ರೆ ಚಿಕ್ಕ ಪ್ರತಿಮೆಗಳನ್ನ ಹೊಂದಿದ್ರು. ಚಿಕ್ಕ ಚಿಕ್ಕ ಪ್ರತಿಮೆಗಳು. ಮತ್ತ ಏನ್ ಪತ್ತೆಯಾಗ್ಯಾರಂದ್ರ ನೃತ್ಯದ ಭಂಗಿ ಇರ್ತಕ್ಕಂತಹ ಬಾಲಿಕೆ, ಹೌದಾ, ಅದೇ ರೀತಿಯಾಗಿ ಗಡ್ಡಧಾರಿ ಮನುಷ್ಯ, ಆಮೇಲೆ ತಾಯ್ತಗಳು, ಈ ಒಂದು ಕಲೆ ಮತ್ತು ಮೂರ್ತಿ ಶಿಲ್ಪದಲ್ಲಿ ನಮಗ ಸಿಂಧು ನಾಗರಿಕತೆಯಲ್ಲಿ ಸಿಗ್ತವೆ. ಅದೇ ರೀತಿಯಾಗಿ ಮುದ್ರೆ ಮತ್ತು ಲಿಪಿಗೆ ಬಂದಿದ್ದೇ ಆದ್ರೆ, ಮುದ್ರೆ ಮತ್ತು ಲಿಪಿಗೆ ಬಂದ್ರ 3000ಕ್ಕೂ ಹೆಚ್ಚು ಮುದ್ರೆಗಳು ಸಿಕ್ಕಾವ. ಆಮೇಲೆ ಈ ಮುದ್ರೆಗಳು ಯಾವ ಒಂದು ಎತ್ತರಿಂದ ರಚನೆ ಆಗಿದ್ದ ಅಂದ್ರ ಜೇಡಿ ಮಣ್ಣಿನಿಂದ, ದಂತದಿಂದ, ಕಲ್ಲಿನಿಂದ, ಯಾವ ಒಂದು ಆಕಾರದಲ್ಲಿ ಅಂದ್ರ ಚೌಕಾಕಾರ ಮತ್ತು ಆಯತಾಕಾರ, ಹೌದಾ, ಚೌಕಾಕಾರ ಮತ್ತು ಆಯತಾಕಾರದ ಮುದ್ರೆಗಳ ನಮಗ ಕಂಡು ಬರ್ತಾವು. ಆಮೇಲೆ ಈ ಮುದ್ರೆಗಳ ಮೇಲ ಹೋರಿ ಆಗಿರ್ಬಹುದು, ಏಕಶೃಂಗಿ ಆಗಿರ್ಬಹುದು, ಅದೇ ರೀತಿಯಾಗಿ ಆನೆ, ಜಿಂಕೆ, ಈ ಒಂದು ಪ್ರಾಣಿಗಳನ್ನ ನಾವು ಮುದ್ರೆಗಳ ಮೇಲೆ ಕಾಣ್ತೇವೆ. ಇನ್ನ ಲಿಪಿಗೆ ಬಂದಿದ್ದೇ ಆದ್ರೆ ಈ ಒಂದು ಸಿಂಧು ನಾಗರಿಕತೆಯ ಜನಾಂಗ ಲಿಪಿಯಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇನ್ನೂವರೆಗೂ ಈ ಲಿಪಿ ಯಾವುದು ಅಂತ ಹೇಳಿ ಪತ್ತೆ ಹಚ್ಚಕ್ಕಾಗಿಲ್ಲ, ಮತ್ತೆ ಅವ್ರ ಲಿಪಿಯನ್ನ ಓದಾಕಾಗಿಲ್ಲ. ಯಾಕಂದ್ರ ಒಂದು ಮುದ್ರೆಯಲ್ಲಿ ಒಂದ್ ತರ ಲಿಪಿ ಇದ್ರೆ ಇನ್ನೊಂದು ಮುದ್ರೆಯಲ್ಲಿ ಮತ್ತೊಂದ್ ತರ ಲಿಪಿ. ಫಾರ್ ಎಕ್ಸಾಂಪಲ್ ಒಂದ್ ಲಿಪಿ ಒಂದು ಮುದ್ರೆಯಲ್ಲಿ ಬಲದಿಂದ ಎಡಕ್ಕೆ ಬರದ್ರ, ಮತ್ತೊಂದು ಮುದ್ರೆಯಲ್ಲಿ ಮೊದಲನೇ ಸಾಲು ಬಲದಿಂದ ಎಡಕ್ಕ, ಎರಡನೇ ಸಾಲು ಎಡದಿಂದ ಬಲಕ್ಕ. ಈ ರೀತಿ ಏನಾಗಿತ್ತಪ್ಪ ಅಂದ್ರ ಈ ಒಂದು ಅವರ ಲಿಪಿ ಗೊಂದಲಕ್ಕೆ ಈಡು ಮಾಡಿದೆ. ಇನ್ನೂವರೆಗೆ ವಿಜ್ಞಾನಿಗಳಿಗೆ ಅವರ ಲಿಪಿಗಳನ್ನ ಓದೋದಕ್ಕ ಆಗಿಲ್ಲ. ಇದು ಏನಪ್ಪಾ ಅಂದ್ರ ಇವರ ಒಂದು ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಧಾರ್ಮಿಕ ಸ್ಥಿತಿಗತಿಗಳು, ಅದೇ ರೀತಿಯಾಗಿ ಅವರ ಕಲೆ ಮತ್ತು ಮೂರ್ತಿ ಶಿಲ್ಪ, ಅವರ ಮುದ್ರೆ ಮತ್ತು ಲಿಪಿಗಳು. ಈ ರೀತಿ ನಾವು
ಈ ಒಂದು ಸಿಂಧೂ ನಾಗರಿಕತೆಯನ್ನ ತಿಳ್ಕೊಳ್ತೀವಿ. ವಿದ್ಯಾರ್ಥಿಗಳೇ, ಇನ್ನು ಕೊನೆಯದಾಗಿ ಏನ್ ಮಾಡೋಣಪ್ಪ ಅಂದ್ರೆ ನಾವು ಸಿಂಧೂ ನಾಗರಿಕತೆಯ ಅಂತ್ಯವನ್ನು ನೋಡ್ಬೇಕು. ಹೌದಾ? ಸಿಂಧೂ ನಾಗರಿಕತೆಯ ಅಂತ್ಯ ಯಾವ ರೀತಿ ಆಯ್ತು? ಸಿಂಧೂ ನಾಗರಿಕತೆಯ ಅಂತ್ಯ ಏನಪ್ಪಾ ಅಂದ್ರೆ ಕೆಲವೊಂದು ಅನ್ವೇಷಣೆ ಮೂಲಕ ಈ ಒಂದು ಅಂತ್ಯ ಯಾವ ರೀತಿ ಆಯ್ತಪ್ಪ ಅಂದ್ರೆ ನದಿಗಳು ಹರಿತಕ್ಕಂತಹ ನದಿಗಳು ತಮ್ಮ ದಿಕ್ಕನ್ನ ಬದಲಾಯಿಸಿರಬಹುದು. ಹೌದಾ? ಅದೇ ರೀತಿಯಾಗಿ ಭೂಮಿ ಬರಡಾಗಿರ್ಬಹುದು, ಅಥವಾ ವಿದೇಶಿಗರ ದಾಳಿ ಇರಬಹುದು. ಹೌದಾ? ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಬಂದು ಕೂಡ ಈ ಒಂದು ನಾಗರಿಕತೆ ಅಂತ್ಯ ಆಗಿರಬಹುದು. ಅದೇ ರೀತಿಯಾಗಿ ಪರಿಸರ ಅಸಮತೋಲನ ಆಗಿ ಏರುಪೇರುಗಳಾಗಿ, ಹೌದಾ, ಏನಾಯ್ತಪ್ಪ ಅಂದ್ರೆ ಈ ಒಂದು ನಾಗರಿಕತೆ ಅಂತ್ಯ ಆಗಿರಬಹುದು ಅಂತೇಳಿ ಇತಿಹಾಸಕಾರರು ಒಂದು ಅನ್ವೇಷಣೆಯನ್ನ ಮಾಡಿದರು. ಈ ರೀತಿ ಏನಪ್ಪಾ ಅಂದ್ರೆ ನಾವು ನಿಮ್ಮ ದ್ವಿತೀಯ PUC ಒಂದು ಸಿಂಧೂ ನಾಗರಿಕತೆಯನ್ನ ಅಧ್ಯಯನ ಮಾಡ್ತೀವಿ. ಹೌದಾ? ವಿದ್ಯಾರ್ಥಿಗಳಿಗೆ ನೀವ್ ಏನ್ ಮಾಡ್ರಿ, ನಾನ್ ಮಾಡ್ತಕ್ಕಂತಹ ತರಗತಿಗಳಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಬೋರ್ಡ್ ಮೇಲೆ ಬರೆಯೋದೇ ಇಲ್ಲ. ಅದಕ್ಕೆ ನೀವೇನ್ ಮಾಡ್ರಿ ಅಂದ್ರ ನಾನ್ ಪಾಠ ಹೇಳ್ತಾ ಇರುವಾಗ ನೀವು ಅವುಗಳನ್ನ ನೋಟ್ಸ್ ಮಾಡಿದ್ದೇ ಆದ್ರೆ ನಿಮಗೆ ತುಂಬಾ ಉಪಯೋಗ ಆಗತ್ತೆ. ವಿದ್ಯಾರ್ಥಿಗಳೇ, ನೀವು ನನ್ನ ತರಗತಿಗಳನ್ನ ತುಂಬಾ ಯೂಸ್ಫುಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಒಂದು ತರಗತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.